ಮಂಡ್ಯದಲ್ಲಿ ಸುಮಲತಾ ಗಣಿಗ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಮತ್ತು ರವಿ ಗಣಿಗ ನಡುವೆ ಕ್ರೆಡಿಟ್ ವಾರ್ ಜೋರಾಗಿ ನಡೆದಿದೆ. ಬಿಜೆಪಿ ಸರ್ಕಾರ ಸಾಕಷ್ಟು ಹೆದ್ದಾರಿ ಅಭಿವೃದ್ಧಿ ಮಾಡಿದೆ. ಇದರ ಕ್ರೆಡಿಟ್ ಅನ್ನ ಬಿಜೆಪಿಗೆ ಕೊಡಲು ಕಾಂಗ್ರೆಸ್ ರೆಡಿ ಇಲ್ಲ. ಕಾಂಗ್ರೆಸ್ನ ಶಾಸಕ ರವಿ ಗಣಿಗ ವಿರುದ್ಧ ಸುಮಲತಾ ಅಂಬರೀಶ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರವಿ ಗಣಿಗ ಅರ್ಧಂಬರ್ಧ ತಿಳಿದು ಮಾತನಾಡುವುದು ಸರಿಯಲ್ಲ ಅಂತ ಹೇಳಿ ರವಿ ಗಣಿಗ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂಸದೆ ಸುಮಲತಾ ಸುಳ್ಳು ಹೇಳಿ ಈ ರೀತಿ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡೋದಿದೆಯಲ್ಲ, ಇದು ಸರಿಯಲ್ಲ. ನನ್ನ ಹೋರಾಟದಿಂದ ಆಗಿದೆ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅನ್ನೋ ಆರೋಪವನ್ನ ಕೂಡ ಸುಮಲತಾ ಮಾಡಿದ್ದಾರೆ. ಅವರು ಬರೀ ಫುಟ್ ಓವರ್ ಬ್ರಿಡ್ಜ್ ಬಗ್ಗೆ ಮಾತಾಡ್ತಿರೋದು, ಅದ್ರ ಜೊತೆಗೆ ಇದಾಗಿದೆ ಅಂತ ಅವ್ರು ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ, ಗೊತ್ತಿದ್ರೂ ಈ ಥರ ಅವರು ದಿಕ್ ತಪ್ಪಿಸೋ ಒಂದು ವಿಷಯ ಮಾಡ್ತಿದ್ದಾರೆ. ನೀವು ಅವ್ರನ್ನ ಕೇಳಬೇಕಾಗಿದೆ. ಯಾವಾಗಲೂ ಸತ್ಯವನ್ನು ಇಟ್ಕೊಂಡು ಮಾಡಬೇಕು. ನಾವು ಏನೇ ಚುನಾವಣೆ ಇರೋದು, ರಾಜಕೀಯ ಪಕ್ಷಗಳು ಬೇರೆ ಬೇರೆ ಇರ್ಬೋದು, ಆ ರೀತಿ ಇಶ್ಯೂ ಬೇಸ್ಡ್ ಭೇದ ಭಾವಗಳು ಅದು ಸಹಜ, ಅದು ಡೆಮೋಕ್ರಸಿಯಲ್ಲಿ ಅದು ನಡೀಲೇಬೇಕು ಆ ರೀತಿ. ಬಟ್ ಸುಳ್ಳು ಹೇಳಿ ನಿಮ್ಮ ವಿಷಯನ ನೀವು ಗೆದ್ಕೊಂಡು ಬರೋಕ್ಕೆ ಟ್ರೈ ಮಾಡಬಾರ್ದು. ಅಲ್ಲ, ಇಲ್ಲ ನಿಮ್ಮ ಮುಂದೆ ಇದೆಯಲ್ಲ, ನೀವು ಹೇಳಿ ಈಗ ಯಾರಿಗೆ ಮಾಹಿತಿ ಕೊರತೆ ಇದೆ ಅಂತ. ನಿಮ್ಮ ಮುಂದೆ ನಾನು ವಿತ್ ಅಫಿಷಿಯಲ್ ಲೆಟರ್ ಆ್ಯಂಡ್ ರೆಕಾರ್ಡ್ NHA ವತಿಯಿಂದ ನಾನು ತೋರಿಸ್ತಾ ಇದ್ದೀನಿ. ಅದು ನೀವು ಅವ್ರನ್ನೇ ಕೇಳಿ. ಅಂದರೆ ಸುಮ್ಮನೆ ಒಂದು ಈ ರೀತಿ ದಾರಿ ತಪ್ಪಿಸಿ ನಾಳೆ ದಿನ ಅದು ಆದಾಗ ನನ್ನ ಒಂದು ಹೋರಾಟದ ಫಲದಿಂದ ಇದಾಗಿದೆ ಅಂತ ಹೇಳ್ಕೊಳ್ಳೋ ಒಂದು ಕಾರಣ ಇರ್ಬೋದು. ಅದು ಬಿಟ್ಟರೆ ಇನ್ನೇನು, ಅಥವಾ ಅವ್ರು ಈ ಲೆಟರ್ ನೋಡಿಲ್ವಾ ಅಂತ ಅವ್ರನ್ನೇ ಕೇಳಿ. ಈ ಭಾಗದ ಶಾಸಕರಾಗಿ ಇದನ್ನೆಲ್ಲ ಈ ಮಾಹಿತಿನ ತರಿಸ್ಕೊಂಡು ನೋಡಿ ಆಮೇಲೆ ಈ ರೀತಿಯ ಒಂದು ಆ್ಯಕ್ಷನ್ ತಗೋಬೇಕಾಗಿರೋ ಒಂದು ಕರ್ತವ್ಯ ಅವ್ರದ್ದು. ಅದನ್ನು ಬಿಟ್ಟು ಅವರು ಹಾಫ್ ಬೇಕ್ ನಾಲೆಜ್ ಅಂತಾರಲ್ಲ, ಅರ್ಧಂಪರ್ಧ ಇದನ್ನು ಇಟ್ಕೊಂಡು ಅವ್ರು ಮಾತಾಡೋದು ಸರಿ ಇಲ್ಲ. ಎರಡೇ ವಿಷಯ ಇರಬೇಕು. ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಒಂದು ಆಗಬೇಕು, ಅಥವಾ ಗೊತ್ತಿದ್ರೂ ಅವರು ಇದನ್ನು ಸುಳ್ಳು ಹೇಳ್ತಿದ್ದಾರೆ ಅಂತ ಆಗಬೇಕು. ಇದರಲ್ಲಿ ಯಾವುದು ಅಂತ ನೀವೇ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಈ ಕೆಲಸ ಸಂಸದೆಯವರೇ